ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮುಂಬರುವ 2028ರ ಚುನಾವಣೆಯಲ್ಲಿ ನಾನು ಸಕ್ರಿಯ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿಯುತ್ತೇನೆ. ಇದರ ಅರ್ಥ ಮುಂಬರುವ 2028ರ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡುವುದಿಲ್ಲ. ಯಾಕೆಂದರೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಚುನಾವಣಾ ರಾಜಕೀಯ ಕಲುಷಿತಗೊಂಡಿರುವುದರಿಂದ ನಾನು ಇಂತಹದೊಂದು ನಿರ್ಣಯವನ್ನು ಕೈಗೊಂಡಿದ್ದೇನೆ ಎನ್ನುವಂಥ ತೀರ್ಮಾನವನ್ನು ಜನರ ಮುಂದೆ ಇಟ್ಟಾಗ ಅನೇಕ ಜನರು ಅನೇಕ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದರು. ಅದರಲ್ಲೂ ಮುಖ್ಯವಾಗಿ ಯಾವುದೇ ಒಂದು ಅಂತಿಮ ನಿರ್ಧಾರದ ಅಂತಿಮ ಘಟ್ಟದಲ್ಲಿ ಇಲ್ಲದಿರುವಾಗ, ಸದ್ಯದ ಮಟ್ಟಿಗೆ 1.25 ವರ್ಷ ರಾಜ್ಯ ವಿಧಾನಸಭೆ ಚುನಾವಣೆ ಇದೆ, ಅಂದರೆ 2028ಕ್ಕೆ. ಹೀಗಾಗಿ 2026ರ ಈ ಮಧ್ಯ ವರ್ಷದಲ್ಲಿ ಯಾಕೆ ಇಂಥದ್ದೊಂದು ದೊಡ್ಡ ನಿರ್ಣಯವನ್ನು ಕೈಗೊಂಡು ಜನರ ಮಧ್ಯೆ ಗೊಂದಲವನ್ನು ಏರ್ಪಡಿಸುವಂಥ ನಿರ್ಧಾರವನ್ನು ಕೈಗೊಂಡಿದ್ದರ ಹಿನ್ನೆಲೆ ಏನು ಎನ್ನುವುದನ್ನು ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. 2027 ಅಥವಾ 2028ರ ಆರಂಭದಲ್ಲಿ ಇಂಥ ಒಂದು ನಿರ್ಣಯವನ್ನು ಕೈಗೊಂಡ್ರೆ ಅದಕ್ಕೊಂದು ಬೆಲೆ ಬರ್ತಾ ಇತ್ತು. ಆದರೆ 2 ವರ್ಷ ಇರುವಾಗ, ಚುನಾವಣೆಗೆ 2 ವರ್ಷ ಇರುವಾಗ ತನ್ನ ನಿವೃತ್ತಿಯನ್ನು ಘೋಷಣೆ ಮಾಡಿಕೊಳ್ಳುವುದರ ಜೊತೆಗೆ ಸದ್ಯದ ಸಕ್ರಿಯ ರಾಜಕಾರಣ ಕಲುಷಿತಗೊಂಡಿದೆ ಎನ್ನುವಂಥ ಮಾತು ಹೇಳಿದ್ದರ ಹಿನ್ನೆಲೆ ಏನು ಎನ್ನುವುದು ಇದೀಗ ಬಹಳ ಚರ್ಚೆ ಆಗ್ತಾ ಇದೆ. ಇದರಲ್ಲೂ ಗಮನಿಸಬೇಕಂತ ವಿಚಾರ ಅಂದರೆ, ಒಬ್ಬ ರಾಜಕಾರಣಿ ವಯಸ್ಸಾಗ್ತಾ ಬಂದಂತೆ ಚುನಾವಣಾ ರಾಜಕೀಯದಿಂದ ದೂರ ಇರುವುದು ಸಹಜ. ಅದು BJPಯಲ್ಲಿ ವಯಸ್ಸಿನ ಆಧಾರದ ಮೇಲೆ ದೂರ ಇಡ್ತಾರೆ. ಆದರೆ ಕಾಂಗ್ರೆಸ್ನಲ್ಲಿ ಯಾವುದೇ ಒಂದು ನಿಯಮ ಇಲ್ಲ. ಶಾಮನೂರು ಶಿವಶಂಕರಪ್ಪನವರು 91ರ ವಯಸ್ಸಿನಲ್ಲೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿದರು. ಜೊತೆಗೆ ಇದೀಗ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ 86-87 ವರ್ಷದ ವಯಸ್ಸಿನಲ್ಲೂ ಕೂಡ ರಾಜ್ಯಸಭೆಗೆ ಮತ್ತೆ ಮರು ಎಂಟ್ರಿಯನ್ನು ಪಡ್ಕೊಂಡು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಇಂಥದ್ದು ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ. ಆದರೆ ಸಿದ್ದರಾಮಯ್ಯನವರು 79 ವರ್ಷ ಆಗಿರುವಾಗ ಯಾಕೆ ಈ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆದರೂ, ಜೊತೆಗೆ ಅವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಒಂದು ರೀಸನ್ ಇದೆಯಲ್ಲ, ಅದು ಇದೀಗ ಚರ್ಚೆಗೆ ಕಾರಣವಾಗ್ತಾಯಿದೆ. ಒಂದನೇದಾಗಿ, ಸಿದ್ದರಾಮಯ್ಯನವರು ಕಳೆದ 1 ತಿಂಗಳ ಹಿಂದೆ ರಾಜೀನಾಮೆಯನ್ನು ಕೊಟ್ಟಾಗ ಅಥವಾ ಹೈಕಮಾಂಡ್ ಅವರನ್ನು ಮೂಲೆ ಗುಂಪು ಮಾಡಿ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿದಾಗ ಅದರ ಒಂದು ಅರ್ಥ ಸ್ಪಷ್ಟವಾಗಿತ್ತು. ಏನಂದರೆ 2028ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವ ಇರುವುದಿಲ್ಲ ಎನ್ನುವುದು ಸ್ಪಷ್ಟವಾಗಿ ಹೈಕಮಾಂಡ್ ಹೇಳಿತ್ತು. ಅಥವಾ ಅದರ ಅರ್ಥ ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೆ ತಿಳಿಸಿತ್ತು. ಅಂದರೆ 2028ರ ಚುನಾವಣೆಯಲ್ಲಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸುತ್ತೆ ಕಾಂಗ್ರೆಸ್ ಪಕ್ಷ ಎನ್ನುವುದು ಸ್ಪಷ್ಟವಾಗಿ ಅಥವಾ ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಇವೆಲ್ಲ ಗೊತ್ತಿದ್ದೂ ಕೂಡ ಸಿದ್ದರಾಮಯ್ಯನವರು ಯಾಕೆ 2 ವರ್ಷ ಬಾಕಿ ಇರುವಾಗ ಚುನಾವಣಾ ನಿವೃತ್ತಿಯನ್ನು ಹೊಂದಿ ಕೊಟ್ಟ ಕಾರಣದ ಬಗ್ಗೆ ಅನೇಕ ಗೊಂದಲ ನಂಬರ್ 1, 1983ರಲ್ಲಿ ಭಾರತೀಯ ಲೋಕದಳ ಎನ್ನುವಂಥ ಒಂದು ಪಾರ್ಟಿಯಿಂದ ವಿಧಾನಸಭೆಗೆ ಆಯ್ಕೆಯಾದಂಥ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಅತ್ಯಂತ ಜಾಸ್ತಿ ಅವಧಿಗೆ ಮುಖ್ಯಮಂತ್ರಿ ಆಗಿರುವಂಥ ದಾಖಲೆಯನ್ನು ಬರೆದಿದ್ದಾರೆ. ಜೊತೆಗೆ 2 ಬಾರಿ ಮುಖ್ಯಮಂತ್ರಿ ಆದಂಥ ಹೆಗ್ಗಳಿಕೆ, ಜೊತೆಗೆ ರಾಜ್ಯದಲ್ಲಿ ಅತ್ಯಂತ ಜಾಸ್ತಿ ಸಂಖ್ಯೆಯಲ್ಲಿ ಬಜೆಟನ್ನು ಮಂಡನೆ ಮಾಡಿದಂಥವ್ರು, 17 ಬಾರಿ ರಾಜ್ಯದ ಬಜೆಟನ್ನು ಮಂಡನೆ ಮಾಡಿ ಒಬ್ಬ ಆರ್ಥಿಕ ಮುತ್ಸದಿ ಎನ್ನುವಂಥ ಹೆಗ್ಗಳಿಕೆಯನ್ನು ಪಡ್ಕೊಂಡಂಥವರು. ಅಂಥ ಒಬ್ಬ ವ್ಯಕ್ತಿ ಈಗ ಸದ್ಯದ ರಾಜಕಾರಣ ಕಲುಷಿತಗೊಂಡಿದೆ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ 1983ರಿಂದ 2026 ಮೇ 28ರ ತನಕ ರಾಜಕೀಯ ಅಥವಾ ಸಕ್ರಿಯ ರಾಜಕೀಯ ಕಲುಷಿತಗೊಂಡಿರಲಿಲ್ಲವ ಅಥವಾ ಚೆನ್ನಾಗಿತ್ತ? ಅಲ್ಲಿ ಹಣದ ಹೊಳೆ ಹರಿತಾ ಇರಲಿಲ್ವ? 2026 ಮೇ 28ಕ್ಕೆ ರಾಜೀನಾಮೆ ಕೊಟ್ಟ ನಂತರ ಕರ್ನಾಟಕ ರಾಜ್ಯದಲ್ಲಿ ಹಣದ ಹೊಳೆ ಸ್ಟಾರ್ಟ್ ಆಯಿತಾ ಅಥವಾ ರಾಜಕಾರಣ ಕಲುಷಿತಗೊಂಡ್ತಾ ಎನ್ನುವಂಥ ಚರ್ಚೆ ಆರಂಭವಾಗಿದೆ. ಅದಕ್ಕೆ ಸಿದ್ದರಾಮಯ್ಯನವರು ಉತ್ತರ ಕೊಡುವಂಥ ಅಗತ್ಯವೂ ಇಲ್ಲ, ಜೊತೆಗೆ ಉತ್ತರ ಕೊಡುವ ಗೋಜಿಗೆ ಕೂಡ ಹೋಗಲ್ಲ. ಶ್ರೀರಾಮುಲು ಹೇಳಿದಂತೆ ಅದನ್ನು ವಿಶ್ಲೇಷಣೆ ಮಾಡೋದಾದರೆ 2026 ಮೇ 28ರ ತನಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ಆಗ ರಾಜಕೀಯ ಕಲುಷಿತಗೊಂಡಿರಲಿಲ್ಲ. ಆದರೆ ಯಾವಾಗ ಜೂನ್ 3-4 DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ್ರಲ್ಲ,
ಆಗಿಂದ ರಾಜ್ಯ ರಾಜಕಾರಣ ಕಲುಷಿತಗೊಂಡಿದೆ. ಚುನಾವಣಾ ರಾಜಕೀಯಕ್ಕೆ ಮರಳಬೇಕಂದ್ರೆ ಅಲ್ಲಿ ಹಣದ ಹೊಳೆ ಬೇಕು. ಹೀಗಾಗಿ ಸಿದ್ದರಾಮಯ್ಯನವರು ಮುಂದಿನ 2028ರ ಚುನಾವಣೆಯಿಂದ ಹಿಂದೆ ಸರಿಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದಿದ ನಂತರ ರಾಜಕೀಯ ಕಲುಷಿತಗೊಂಡಿದ್ದೇ ಕಾರಣ ಎನ್ನುವಂಥ ಹೇಳಿಕೆಯನ್ನು ಕೂಡ ಶ್ರೀರಾಮುಲು ಹೇಳಿದ್ದಾರೆ. ಎಸ್, ಅಫ್ಕೋರ್ಸ್ ಇದರ ಬಗ್ಗೆ ಕೂಡ ಚಿಂತನೆ ಮಾಡಲೇಬೇಕಾಗತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿ ವಯೋಸಹಜವಾಗಿ ನಿವೃತ್ತಿ ಹೊಂದುವುದು ಸಹಜ. ಆದರೆ ಕೊಟ್ಟ ಕಾರಣ, ಕೊಟ್ಟ ಗಳಿಗೆ ಎಲ್ಲವನ್ನು ನೋಡ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಟಾಂಗ್ ಕೊಡುವ ರೀತಿಯಲ್ಲಿ ಹೇಳಿದ್ರ, ಅಥವಾ 2028ರ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಕೈ ಕೊಟ್ಬಿಟ್ರ, ಕಾಂಗ್ರೆಸ್ ಅವರಿಗೆ ಕೈ ಕೊಟ್ಬಿಟ್ರ ಸಿದ್ದರಾಮಯ್ಯನವರು ಎನ್ನುವಂಥ ಚರ್ಚೆ ಇದೀಗ ಜೋರಾಗಿ ಕೇಳಿಬರ್ತಾ ಇದೆ. ಒಂದು ಚುನಾವಣೆ ಅಂದ ಕೂಡಲೇ ಅದು JDSನಲ್ಲಿ ಕುಮಾರಸ್ವಾಮಿ ಇರಬೇಕು, BJPಯಲ್ಲಿ ಯಡಿಯೂರಪ್ಪನವರು ಇರಲೇಬೇಕು. ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ ನಂತರ BJP ಮತ್ತೆ ಸೋಲನ್ನು ಕಾಣ್ತು. 2013ರಲ್ಲೂ ಕೂಡ KJP ಕಟ್ಟಿದಾಗ BJP 40 ಸೀಟನ್ನು ಗೆದ್ದಿತ್ತು. 2023ರಲ್ಲಿ ಮತ್ತೆ ಯಡಿಯೂರಪ್ಪನವರ ಕಡೆಗಣಿಸಿದಾಗ 69 ಸೀಟ್ ಗೆದ್ದಿತ್ತು. ಇವೆಲ್ಲವೂ ಕೂಡ ಇತಿಹಾಸ. ಹೀಗಾಗಿ ಕಾಂಗ್ರೆಸ್ ಅಂದ ಕೂಡಲೇ ಕಳೆದ 18-20 ವರ್ಷದಿಂದ ಕಾಂಗ್ರೆಸ್ಸನ್ನು ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸಿ ಮುನ್ನಡೆಸಿದಂಥ ಖ್ಯಾತಿ ಸಿದ್ದರಾಮಯ್ಯನವರಿಗಿದೆ. ಕಾರ್ಯಕರ್ತರಲ್ಲೂ ಕೂಡ ಒಂದು ಆಶಾಭಾವನೆ ಇತ್ತು. 2 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ, ಜೊತೆಗೆ ಮುಂದಿನ ದಿನಗಳಲ್ಲಿ ಮತ್ತೆ ಸಿದ್ದರಾಮಯ್ಯನವರು 2028ರ ಚುನಾವಣೆಯಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದೆ ಎನ್ನುವಂಥ ಆಶಾಭಾವನೆ ಅನೇಕ ಅಹಿಂದ ಕಾರ್ಯಕರ್ತರಲ್ಲಿತ್ತು. ಅಥವಾ ಚುನಾವಣಾ ರಾಜಕೀಯದಲ್ಲಿ ಇದ್ದರೆ ಪಕ್ಷದ ಒಳಗಡೆ ಗೆದ್ದು ಬಂದರೆ ಅವರ ಮಾತನ್ನು ಕೇಳ್ತಾರೆ ಮತ್ತು ಅವರ ಮಾತಿನಂತೆ ಮುಂದಿನ ಮುಖ್ಯಮಂತ್ರಿ ಕೂಡ ಕೇಳ್ತಾರೆ ಎನ್ನುವಂಥ ಮಾತು ಆಶಾಭಾವನೆ ಇತ್ತು. ಆದರೆ ಎಲ್ಲೋ ಒಂದು ಕಡೆ 2028ಕ್ಕೂ ಮೊದಲೇ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಪಡೆಕೊಂಡ ನಂತರ ಅಹಿಂದ ಮತಗಳು ಬೇರೆ ಕಡೆ ಹೋಗುವಂಥ ಎಲ್ಲ ಸಾಧ್ಯತೆ ಇದೆ. ಜೊತೆಗೆ ಸಿದ್ದರಾಮಯ್ಯನವರ ಈ ನಿವೃತ್ತಿ ಇದೆಯಲ್ಲ, ಅದು JDSಗೆ ದೊಡ್ಡ ಲಾಭವನ್ನು ತಂದು ಕೊಡಬಹುದು. ಅಹಿಂದ, ಅದರಲ್ಲೂ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಮತಗಳು ಇದೆಯಲ್ಲ, ಅವೆಲ್ಲವೂ ಕೂಡ BJPಯಿಂದ ಈಗಾಗಲೇ ಕಿಲೋಮೀಟರ್ಗಳಿಗೆ ದೂರ ಹೋಗ್ತದೆ. ಅವು JDS ಕಡೆ ಹೊರಡುತ್ತಾ ಕಾದು ನೋಡಬೇಕು. ಸಿದ್ದರಾಮಯ್ಯನವರ ಈ ನಿವೃತ್ತಿ JDSಗಂತೂ ದೊಡ್ಡ ಲಾಭ ತಂದು ಕೊಡುತ್ತೆ. ಆ್ಯಸ್ ಪ್ಯಾರಲಿ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಹೊಡೆತ ಕೊಡೋದಂತೂ ಗ್ಯಾರಂಟಿ. ಹೀಗಾಗಿ ಮುಂದಿನ ಚುನಾವಣೆ ಗೊತ್ತಿಲ್ಲ ಏನಾಗುತ್ತಂತಾದರೆ, ಸಿದ್ದರಾಮಯ್ಯನವರ ಹೇಳಿಕೆ ದ್ವಂದ್ವಪೂರಿತವಾಗಿದೆ. ತನ್ನ ಮಗನನ್ನು ಸಕ್ರಿಯ ರಾಜಕಾರಣದಲ್ಲಿಟ್ಟು ತಾನು ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಯುವಂಥ ಸಮಯದಲ್ಲಿ ಒಬ್ಬ MLC, ಅಷ್ಟು ದೊಡ್ಡ ರಾಜಕಾರಣಿ ಅಲ್ಲದಂಥ, ಹೆಸರು ಗಳಿಸಿದಂಥ ತನ್ನ ಪುತ್ರ ಯತೀಂದ್ರ ಅವರನ್ನ ಮಂತ್ರಿ ಮಾಡಿ, ಜೊತೆಗೆ ತಾನು ಮುಖ್ಯಮಂತ್ರಿಯಿಂದ ಕೆಳಗಿಳಿದು, ಜೊತೆಗೆ ಸದ್ಯದ ರಾಜಕಾರಣ ಕಲುಷಿತಗೊಂಡಿದೆ, ಹಾಗಾಗಿ ತಾನು ನಿವೃತ್ತಿಯನ್ನು ಹೊಂದುತ್ತಿದ್ದೇನೆ ಅನ್ನುವಂಥ ಮಾತು ಎಷ್ಟು ಸಮಂಜಸವೋ ಗೊತ್ತಿಲ್ಲ. ನಿವೃತ್ತಿ ಸಹಜ, ರಾಜಕಾರಣದಿಂದ ದೂರ ಇರುವುದು ಸಹಜ, ಪಕ್ಷಕ್ಕೆ ತಾನು ಬೇಡವಾದಾಗ ಪಕ್ಷದಿಂದ ಅಂತರ ಕಾಯ್ದುಕೊಂಡು ಗೌರವಯುತವಾಗಿ ಹೊರಗಿರುವುದು ಸಹಜ. ಆದರೆ ಕೊಟ್ಟ ಕಾರಣದ ಮೇಲೆ ಎಲ್ಲರೂ ಕೂಡ ನಿಗಾ ಇಡ್ತಾ ಇದ್ದಾರೆ. ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ತರಹದಲ್ಲಿ ಮಾತಾಡಿದರೂ ಕೂಡ ಸಿದ್ದರಾಮಯ್ಯನವರ ನಿವೃತ್ತಿ ಸಹಜವಾಗಿತ್ತು. ಕೊಟ್ಟ ಕಾರಣ ಮಾತ್ರ ಡಿ ಕೆ ಶಿವಕುಮಾರ್ ಅವರಿಗೆ ಮುಟ್ಟಿ ನೋಡಿಕೊಳ್ಳುವ ತರಹ ಇದೆ. ಸಿದ್ದರಾಮಯ್ಯನವರು ಚುನಾವಣೆಯಲ್ಲಿ ಇದ್ದರೆ ಅಥವಾ 2028ರ ಕೊನೆಯ ತನಕ ಏನಾದರೂ ಡಿ ಕೆ ಶಿವಕುಮಾರ್ ಅವರ ಮನವೊಲಿಸಿ ಸಿದ್ದರಾಮಯ್ಯನವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರೆ ಹೋಪ್ಸ್ ಇರ್ತಾ ಇತ್ತು. ಆದರೆ ಸಾರಾಸಗಟಾಗಿ ತನ್ನಲ್ಲಿದ್ದಂಥ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಮೂಲೆಯಲ್ಲಿ ಇಟ್ಟು ಗಂಟು ಮೂಟೆ ಕಟ್ಟಿ ಬಿಸಾಡಿದಂಥ ರೀತಿ ಇದೆಯಲ್ಲ, ಅದು ನೋಡಿದರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ಸೋಲಿನ ಮುನ್ಸೂಚನೆಯನ್ನು ಈಗಲೇ ಕೊಟ್ಬಿಟ್ರ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ನುವಂಥ ಪ್ರಶ್ನೆ ಇದೀಗ ಕಾಡ್ತಿದೆ. ಸಿದ್ದರಾಮಯ್ಯನವರು ಒಬ್ಬ ಚಾಣಕ್ಯ, ರಾಜಕೀಯ ಮುತ್ಸದಿ, ದೇವೇಗೌಡರ ಗರಡಿಯಲ್ಲಿ ಬೆಳೆದು ದೇವೇಗೌಡವರಿಗೆ ಟಾಂಗ್ ಕೊಟ್ಟು ಬಂದಂಥ ಒಬ್ಬ ಮುತ್ಸದಿ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇದು ನೇರವಾದ ಸೋಲಿನ ಮುನ್ಸೂಚನೆ ಕೊಟ್ಬಿಡ್ತಾ ಸಿದ್ದರಾಮಯ್ಯನವರ ಮಾತು ಎನ್ನುವಂಥ ಚರ್ಚೆ ಇದೀಗ ಜೋರಾಗಿ ಕೇಳಿ ಬರ್ತಾ ಇದೆ.